ಹನುಮದೇವರ ಪಂಚ ಕಮಿಟಿ ಹಿರಿಯರಾದಂತವ್ರು ಏನ್ ಮಾಡ್ಯಾರು? ಕಾರ್ಯಕ್ರಮ ಇಟ್ಟುಕೊಂಡಾರಪ್ಪ. ಹೆಂಗ್ರಿ? ಹೆಂಗ? ಶಿವ ಶಕ್ತಿ ಒಕ್ಕವಾದ ಇಟ್ಟುಕೊಂಡಾರೆ. ಹೆಣ್ಣ ಗಂಡ ಭೇದ. ಹೆಣ್ಣ ಗಂಡ ಹೆಣ್ಣ ಹೆಚ್ಚು ಹೆಣ್ಣ ಗಂಡ ಹೆಚ್ಚು. ಹೌದು. ಈ ಗಂಡನು ಅಂತ ಹೆಚ್ಚು ಮಾಡಿ ತೋರಿಸಲಾಕ ನಮ್ಮ ಕಣದಾಳ ಗ್ರಾಮದ ಲಕ್ಷ್ಮಣ ಬಂದಾನ್ರಿಪ್ಪ. ಬಂದಾನ. ಅದೇ ರೀತಿಯಾಗಿ ಶಕ್ತಿನ ಹೆಚ್ಚ ಶಕ್ತಿ ಸಹಾಯ ಇಲ್ಲದ ಒಂದು ಹೆಣ್ಣಿನ ಸಹಾಯ ಇಲ್ಲದ ಗಂಡಿಗೆ ಏನೋ ಮಾಡ್ಲಕ್ಕ ನೇಗುವುದಿಲ್ಲ ಅನ್ನುವಂಥದ ಹೇಳುದಕ್ಕ ಯಾವ ಬಸವನ ಬಾಗೇವಾಡಿ ತಾಲೂಕ ಜಿಲ್ಲಾ ವಿಜಯಪುರ ಮಸಬಿನಾಳ ಗ್ರಾಮದಿಂದ ನಾವಾದ್ರೂ ಬಂದಿವ್ರಪ್ಪ ಇಲ್ಲಿ ಶಕ್ತಿನ ಬೆಳೆಸೋದಕ್ಕ. ಅವರು ಹೇಳ್ಯಾರಿ ಗಂಡ ಹಾಡವ್ರು ಎದ್ದ ತಕ್ಷಣ ಏನ್ ಹೇಳ್ತಾರೋ? ಪ್ರಥಮದೊಳಗ ಅಪ್ಪನ ಇದ್ದೈತೆ ಒಟ್ಟ ಅವ್ವನ ಇದ್ದಿದಿಲ್ಲತ್ರಿ. ಅಪ್ಪ ಅಂದ್ರ ದೊಡ್ಡ ಅಪ್ಪನ ಇದ್ದ ಜಗತ್ತಿನೊಳಗ ಅಪ್ಪನದಿಂದ ಎಲ್ಲಾ ಹುಟ್ಟೈತಿ. ಅವನ ಹುಟ್ಸ್ಯಾನತ್ರಿ ಅಪ್ಪನ. ನನಗ ಜರ ಸಂಶಯ ಬರ್ತದ್ರಿ. ಜಗದಾಗ ಮೊದಲ ಅಪ್ಪನ ಇದ್ದತ್ ಬಹುಶಃ ಕಣದಾಳ ಲಕ್ಷ್ಮಣ ಕೆಬ್ಬಣ ಬುಟ್ಟಿ ಅಂತ ಬಿದ್ದಂಗ ಕಾಣಿಸ್ತಾನ್ರಿ ತೆಳಗ. ಅಪ್ಪನ ಹುಟ್ಸ್ಯಾನತ್ರಿ ಎಲ್ಲ ಅವನ. ಏನ್ ಅವ್ವನ ಕೂಡಿ ಅಪ್ಪ ಆದ್ಯೋ? ಏನ್ ಅವ್ವ ಇಲ್ಲದನ ಅಪ್ಪ ಆದ್ಯೋ ತಮ್ಮ ಲಕ್ಷ್ಮಣ? ಅವ್ವ ಇಲ್ದ ಆಗ್ಯಾನ. ಹಂಗ ಆಗಲಕ್ಕ ಬರಂಗಿಲ್ಲ. ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಬೀಜ 21 ಲಕ್ಷ, 84 ಲಕ್ಷ. 84 ಲಕ್ಷಗೆಲ್ಲ 84 ಲಕ್ಷ ಜೀವರಾಶಿಗೆಲ್ಲ ಹೆಣ್ಣು ಬೇಕ. ಸತಿಯಿಂದ ಸದ್ಗತಿ. ಹೆಣ್ಣು ಪರಹಿತಕಾರಿ, ಹೆಣ್ಣು ಪರ ಉಪಕಾರಿ, ಹೆಣ್ಣು ಸ್ವರ್ಗಕ್ಕೆ ದಾರಿ. ಸತ್ತ ಮನುಷ್ಯಾಗ ಸ್ವರ್ಗ ಕಾಣಬೇಕಾದ್ರೆ ಹೆಣ್ಣಿನ ಮಾಡ್ಕೊಳಕಬೇಕ. ಪ್ರಪಂಚ ಮಾಡಿ ಪಾರಮಾರ್ಥ ಕಾಣಬೇಕಾಗ್ಯದ್ರಿ ಅಂದ್ರ ಮುಕ್ತಿ ಆಗ್ತದೆ. ಮೈ ಮೇಲೆ ಒಂದು ಕ್ಯಾಮಿ ಅರ್ಬಿ ಹಾಕೊಂಡು ಕೊಳ್ಳಾಗ ಒಂದು ರುದ್ರಾಕ್ಷಿ ಕಟ್ಟಕೊಂಡೆ ಕೈಯಾಗ ಒಂದು ನೀರಿನ ಚರಿಗೆ ಹಿಡ್ಕೊಂಡು ಊರೆಲ್ಲ ಪೇರಿ ಹಾಕ್ತಾನಂದ್ರ ಮುಕ್ತಿ ಆಗಂಗಿಲ್ಲ. ಆ ಕ್ಯಾಮಿ ಅರ್ಬಿ ಅವ್ರಿಗೆ ಅದ್ರ ಸಹಿತ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಚ್ಚರ ಇವ 6 ಗುಣ ಅಳದಿರ್ಬೇಕ. 3 ಗುಣ ತಿಳಿದಿರ್ಬೇಕು. ರಜ, ತಮ, ಸತ್ವ ಅನ್ನುವಂತವ 3 ಗುಣ ತಿಳಿದಿರ್ಬೇಕು. 6 ಗುಣ ಅಳದಿರ್ಬೇಕ. ಅವ್ರಿಗೆ ಸಂಸಾರ ಸಂಘ ಬಿಟ್ಟಿರ್ಬೇಕ. ಅಂತ ಮಾತ್ರ ಸಾಧು ಆಗ್ಲಕ್ಕ ಬರ್ತದ ಜಗತ್ತಿನೊಳಗ. ಶರೀರ ಆದ್ರೂ ಯಾವಾಗಾದ್ರೂ ಬೇನ ಬಿಟ್ಟಿಲ್ಲ. ರಕ್ತ ಹೆಣ್ಣ, ಮಾಂಸ ಹೆಣ್ಣ, ಚರ್ಮ ಹೆಣ್ಣ, ರೋಮ ಹೆಣ್ಣ. ಈ ಮೈ ಮೇಲೆ ಏನು ಸುತ್ತಕೊಂಡದಲ್ರಿ 7 ಪದರ ಚರ್ಮ ಮೊದಲು ಇದು ಹೆಣ್ಣೈತಿ. ಸುಡುಗಾಡ ಸಾಧುವೇಶ ತೊಟ್ಟು ಸುಡುಗಾಡ ಸೇರ್ತನಂದ್ರು ಸಹಿತ ಈ ಶರೀರ ಬೆನ್ನು ಬಿಟ್ಟಿಲ್ಲ. ಶರೀರ ಬೇಕ ಅಂದ್ರೆ ಸಾಧನ ಐತಿ. ಶರೀರ ಸಾತ್ ಕೊಟ್ರ ಸಾಧನೆ ಮುಂದಾಗ್ತಾವ. ಶರೀರ ಅಂದ್ರೆ ಹೆಣ್ಣತ್ ನಂದವಾದೈತಿ. ಮತ್ ಅವ್ರು ಎದ್ ಹೇಳತ್ತೇರಿ ಪರಮಾತ್ಮ ದೊಡ್ಡವ, ಬೇಡಿದವ್ರಿಗೆ ಬೇಕಾದ ಕೊಡ್ತಾನತ್ರಿ ಭಗವಂತ. ಯಾರಿಗೇನು ಕೊಟ್ಟಾನ ಕಣದಾಳ ಪರಮಾತ್ಮ ಹೆಂಗ್ ಕೊಡ್ತಾನು? ವರ್ಷಾತ್ ನೋಡ್ತನ್ರಿ. ನಾನು ಬಿ ಇವನ ಸಂಗಟ ಹಾಡಿಕೆ ಮಾಡ್ಲತ್ತೀನಿ. ಅವಂಗ ಕೊಟ್ರ ಇವಂಗಿಲ್ಲ, ಇವಂಗ ಕೊಟ್ರ ಅವಂಗಿಲ್ಲ. ಇವನು ಒಂದ್ ದೋತ್ರ ಉಡ್ಲತ್ತೇನ ಕಣದಾಳದವನು. ಅದು ಇಲ್ರಿ, ಇವಂಗಿನ ಒಂದರಿ ಐತಿ. ಪರಮಾತ್ಮ ಕೊಡ್ತಾನಂತ ಹೇಳಿದಿಲ್ಲ. ಆ ಕುಡಾವನತ್ ಯಾಕ ಇದ್ರನ ಪಟ್ಟನ್ ನಾವ್ ಮತ್ತೊಬ್ರಿಗೆ ಸುಮ್ ಒಂದ್ ಸಣ್ಣ ಮಾತು ಉದಾಹರಣೆ ಕೊಡ್ರಿ. ಹೆಂಗ? ಒಂದು ಗಾಡಿ ತಗೊಂಡು ಬರ್ಬೇಕಾದ್ರ ಹೋಗಿ ನಾವ ಶೋರೂಮ್ ಗಾಡಿ ಖರೀದಿ ಮಾಡ್ಬೇಕಾದ್ರೆ ಏನಾಗ್ತೈತಿ? ಕಂತಿನ ಮೇಲೆ ಗಾಡಿ ತರಬೇಕಾದ್ರೆ ಇವ ಹೆಂಗ ಮುಟ್ಟಿಸ್ತಾನ ಅದ ಬೇಕಲ್ಲ ಮೊದಲು. ಅವ ಗಾಡಿ ಕೂಡ ಅವ ಡೈರೆಕ್ಟ್ ಹಂಗ ಕೊಟ್ಟ ಕುಂಡ್ರಂಗಿಲ್ಲ. ಏನ್ ಮಾಡ್ತಾನ? ಇವನ ಆಸ್ತಿ ಎಷ್ಟೈತಿ ಮೊದಲು ಅದನ್ನ ನೋಡ್ತಾನವ. ಯಾಕ? ನಾಳೆ ಇವಂಗ ಕಂತು ತುಂಬುದಾಗ್ಲಿಕ್ಕಂದ್ರ ಅದನ್ನ ಮಾರಿ ಯಾಕೋ ಲೆಕ್ಕ ತಂದ ನಮ್ಮ ಗಾಡಿ ಲೋನ್ ತುಂಬ್ಕೋತೀವಿ. ಗಾಡಿ ಕಂತು ಮುಟ್ಟಿಸ್ಕೊಳಕ್ ಬರ್ತೈತಿ ಅಂತ ಹೇಳಿ ಹಿಂದ ನಿಂದ ಏನ್ ಆಸ್ತಿ ಐತಿ ಅದನ್ನ ನೋಡಿ ಕೊಡ್ತಾರ ಅವ್ರ. ಪರಮಾತ್ಮಗ ಹಿಂದ ಇದ್ರನ ನಿನಗ ಕೊಡ್ತಾರ ಆಸ್ತಿ. ಪರಮಾತ್ಮ ಕೊಡ್ತಾನ ಮತ್ತವ್ರಿಗೆ ಏತಿ ಹೇಳಿ ಅವನ ತೇಕ ಏನೈತಿ? ಮೈ ಮ್ಯಾಲ ಒಂದು ಬಟ್ ಅರಿವಿಲ್ಲ, ಸರದ ಕುತ್ತನಂದ್ರಾಗ ಏನ ಜಾಗ ಇಲ್ಲ. ಮೈ ಎಲ್ಲ ಬೂದಿ ಬಡ್ಕೊಂಡು ಸುಡುಗಾಡದೊಳಗೆ ತಿರುಗಾಡ್ತೈತ್ರಿ. ಇದು ಕಣದಾಳ ಪರಮಾತ್ಮ ನನಗ ನಿಮಗ ಏನು ಕೊಡ್ತೈತ್ರಿ? ಇದು ಹಾಗ ಕುಡಾವ್ರೊಂದು ಬೇರೆ ಮತ್ತೊಂದು ಭ್ರಮೆ ಆಗ್ಯದ್ರಿ. ಅವಂಗ ಏನಾಗೈತಿ? ನಮ್ಮ ಅಪ್ಪನ ಜಾತ್ರೆ ನಡೆದೈತಿ. ನಮ್ಮ ಹಣಮಪ್ಪನ ಜಗದಾಗ ನಾವು ದೊಡ್ಡವ್ರತಿ ಹೇಳು ಅವನ ತಲೆಯಾಗ ಒಂದು ಭ್ರಮೆ ಇರ್ಲಿ. ಹಣಮದೇವ್ರ ಜಾತ್ರೆ ನಡೆದೈತಿ. ಹಣಮದೇವ್ರ ಜಾತ್ರೆ ನಿಮಿತ್ತವಾಗಿ ಇಟ್ಟುಕೊಂಡಾರ ಇಲ್ಲ ಅಂದಿಲ್ಲ. ಈ ಹಣಮದೇವ್ರಿಗೆ ಆದ್ರೂ ಸಹಿತ ಏನ ಹೊಟ್ಟೆಯಾಗಿರ್ತಾನ ಸೀರೆ ಉಡಿಸಿ ಹೊರಗೆ ಕಳಿಸ್ಯಾಳಕ್ಕೆ ಅಂಜನಾದೇವಿ. ಎಲ್ಲ ಹೊರಗೆ ಬಂದ ಮೇಲೆ ಸೀರೆ ಉಟ್ಟವ್ರು ಬಾಳ ಮಂದಿ ಇದಾರ. ಇವ್ ಹೊಟ್ಟೆಯಾಗಿರ್ತಾನ ಅವನು ಹೊಟ್ಟೆ ಕೂತ ಕೇಳ್ತಿದ್ದ ಹಣಮಪ್ಪ ಏನಂತ?
ಇವ ಹಾ ನಾನು ಎಲ್ಲಾರ್ಗತ್ಲೆ ನನ್ನ ದೇಹ ಮಂದಿಗೆ ತೋರ್ಸಾಮಲ್ಲ, ನಾ ಹಂಗ ಹೊರಗೆ ಬರವಲ್ಲ. ದಿಗಂಬರಾಗಿ ಬರಾಮಲ್ಲ, ನನ್ನ ದೇಹ ಮಂದಿಗೆ ತೋರ್ಸಾಮಲ್ಲ. ಹಾ ಒಂದ ಚೋಟ್ ಎರಿಬಿನಂಗ ತಾಯಿ ಎಲ್ಲಿ ಅದನ್ನ ಕೈಪ ಮಾಡಿ ಕಟ್ಟುಕೊಂಡು ಜಿಗಿತನಂದ ತಾಯಿ ಹೊಟ್ಟ್ಯಾಗ ಯಾವಾಗ ಅಂಜಿನಾದೇವಿ ಅರಿವಿ ನುಂಗ್ಯಾಳಲ್ಲ, ತಾಯಿ ಹುನ್ಗ್ಯಾಳ. ತಾಯಿ ಅರಿವಿ ನುಂಗಿದ ಬಳಕ ಅವಾಗ ಸೊಂಟ ಕೈಪ ಮಾಡಿ ಸುತ್ತಕೊಂಡು ಹಣಮಪ್ಪ ಹೊರಗೆ ಬಂದ್ರಿ. ಇಲ್ಲಿ ಬಂದ ರೋಡ್ ಕ್ರಾಸ್ನಾಗ ನೆನದ ನೋಡ, ಸುಳ್ಳ ಗಾಡಿ ಹೋಗಲ್ಲಿ ಬರಲಿ ಹೋಗಲಿ ಬರಲಿ. ಹಾ ಹಾ ಇಲ್ಲಿ ಬ್ಯಾರೆ ಕಡೆ ಜಾಗನ ಸಿಕ್ಕಿಲ್ಲ ನಮ್ಮ ಹಣಮಪ್ಪಗ. ಇರ್ಲಿ ಇರ್ಲಿ. ಇರ್ಲಿ, ಹಾ ಹಾ ಯಾಕಂದ್ರೆ ಹಾ ದೇವರ ಬಹಳ ದೊಡ್ಡವ. ಅದಾನತ್ತ. ಯಾವ ದೇವ್ರಿ ಯಾವ ದೇವ್ರ? ಇದು ನೀವ ತಯಾರು ಮಾಡಿಟ್ಟಿರೋ ದೇವ್ರ ನನಗ ಬೇಕಾಗಿಲ್ಲ. ಅದೆಂತ ದೇವ್ರ? ಇದು ಹೆಂಗ್ರಿ, ಹಾ ನಮಗ ಈ ದೇವ್ರ ಸುದ್ದಿ ಹೇಳತ್ತಿಲ್ಲ, ನಾವು ಅಚ್ಚಿ ಕಡೆ ದೇವ್ರ ಸುದ್ದಿ ಕೇಳತ್ತೀವ. ಇಚ್ಚಿ ಕಡೆ ಯಾವ್ದ? ಇಚ್ಚಿ ಕಡೆ ಯಾವ್ದಪ್ಪ ಅಂದ್ರೆ ಹಾ ಇದು ನೋಡ್ರಿ, ಈಗ ಹಾದಿ ಮ್ಯಾಗ ಬಿದ್ದಿರೋ ಕಲ್ಲ, ಕಲ್ಲು. ಯಥಾ ಭಕ್ತಿ ತಥಾ ದೇವ. ಹಾ ಹೆಂಗ ದುಡುಕಿ ಹಂಗ ಪಗಾರ, ದುಡ್ದಂಗ ಪಗಾರ. ದುಡ್ದಂಗ ಪಗಾರ. ಹಾ ಭಕ್ತಿ ಇದ್ದಂಗ ದೇವ್ರ. ಹಾ ಈಗ ಬರೇ ಒಂದು ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲ, ಹಾ ಅದರ ಮ್ಯಾಲ ಭಕ್ತಿ ಅನ್ನುವಂಥದ್ದು ಇಟ್ಟೆ ಹಾ ಮನಿ ಒಳಗ ತಂದು ಅದರ ಮ್ಯಾಲ ಒಂದ ಕೊಡ ನೀರು ಹಾಕಿ ಕುಂಕುಮ ವಿಭೂತಿ ಹಚ್ಚಿ 2 ಉದಕಡಿ ಬೆಳಿಗ್ಗೆ ಭಕ್ತಿ ಅನ್ನುವಂತ ಲಂಚ ಅದರ ಮ್ಯಾಲ ಇಟ್ಟೆ ಹಾ ಅದನ್ನು ನಾವು ಮನಪೂರ್ವಕವಾಗಿ ದೇವ್ರ ಹತ್ತೈತಿ ತಿಳ್ಕೊಂಡೆ ಹಾದಿ ಮ್ಯಾಗ ಬಿದ್ದಿರೋ ಕಲ್ಲ ತನ್ನ ಮನಿ ಒಳಗದೊಳಗ ಪೂಜೆ ಮಾಡಿ ಇಟ್ಟಿದ್ರ ಅದು ದೇವ್ರಾತು. ಅದು ದೇವರಾತ. ಏನ ನಾವು ಇಟ್ಟಿರುವಂತ ಭಕ್ತಿರೇ ಮತ್ತ ಹಾ ನಾವ್ ಇಟ್ಟಿರುವಂತ ಭಕ್ತಿ, ನಾವ್ ಮಾಡುವಂತ ಕಾಯಕ, ನಾವ್ ಮಾಡುವಂತ ದುಡುಕಿ ಅದ ನಮಗ ಅಲ್ಲತ್ತಂದ್ರ ಅದ ಸರ್ಕರ್ ನಮಗವಲ್ಲ ಅಂತಂದ್ರ ಅಡವ್ಯಾಗ ಹೋಗದಿಪ್ಪ ಅಂದ್ರೆ ಹಾ ದನಗಳ ಕಾಯುವಂತ ಹುಡುಗರ ಕೈಯನ್ನ ಕಾಡ್ಗಲ್ಲ ಆಗ್ತೈತಿ. ಅದ ಒಂದು ಕಲ್ಲ, ಅದ ಕಲ್ಲು. ಅದೇ ಕಲ್ಲ ಹಾ ಅಣ್ಣತಂಬ್ರು ಹೊಲದ ಸಂಬಂಧ ಜಗಳಾಡುವಾಗ ಅದೇ ಕಲ್ಲ ತಂದ ಭೂಮಿಯಾಗ ಹೋಗಿದ್ರೆ ಹಾ ಸೀಮಿಗಲ್ಲ ಆಗ್ತದ. ಇಂಥ ದೇವ್ರು ಬೇಡ. ಈ ದೇವ್ರು ನನಗ ಬೇಕಾಗಿಲ್ಲ. ಹಾ ಹಾ ತ್ರತಾ ದ್ವಾಪರ ಕಲಿಯುಗ, ಕಲಿಯುಗ, ಇವ್ 4 ಯುಗದ ಅಚ್ಚಿ ಕಡೆ ದೇವ್ರು ಎಲ್ಲಿ ಅದಾನ? ಎಂತ ಅವದಾನ? ಹಾ ಹೆಂಗದಾನ? ನನ್ನ ಕರ್ರಗದಾನೋ, ಬೆಳಗದಾನೋ, ಕೆಂಪಗದಾನೋ, ಹಸರದಾನೋ, ಯಾವ ರೂಪಲಿ ಅದಾನ? ಯಾವಾಗ ಕಂಡಾನ, ಏನ್ ಉಣಿಸ್ಯಾನ, ಏನು ತಿನಿಸ್ಯಾನ, ಯಾವಾಗ ಭೇಟಿ ಆಗ್ಯಾನ, ಹಾ ಹಾ ಎಲ್ಲಿ ಅದ ನಮ್ಮ ದೇವ್ರ? ಹೌದ್. ಅದಕ್ಕೆ ನಮ್ಮ ಕವಿಗಳು ಕೇಳ್ತಾರೆ, ಏನತ್ತ? ದೇವ್ರ ಬಾಯಿ ಮಾಡತಿ, ಎಲ್ಲಿ ಅದಾನು ನಿನ್ನ ದೇವರ? ಇಲ್ಲಿ ನಾನು ತೋರ್ಸವನು. ಯಾವ ಬಾಡ್ಯಾನ ಮಗ ಹಡದಾನ ಅವನಿಗೆ ಹೇಳ ಅವನ ತಾಯಿ ತಂದಿ ಹೆಸರ. ಹೌದ್. ಬರೀ ದೇವ್ರದಾನ ಅಂದ್ರೆ ನಂದು ಕಬಲಿ ಇಲ್ಲ. ಹೆಂಗ? ಲಕ್ಷ್ಮಣ ನಿನ್ನ ಊರಾಗ 1 ಕ್ವಿಂಟಲ್ ಜೋಳ ಎತ್ತಿ ಹೋಗದನಿ ಅಂದ್ರೆ 4 ಕಬಲಿ ಕೊಡಕ್ಕೆ ಅಲ್ಲ. ಇಲ್ಲಿ ಹೋಗಿಬೇಕಲ್ಲ. ಇಂದು ಸಾದ್ಯಾಪುರ ರೋಡ್ ಕ್ರಾಸ್ದಾಗ ಎತ್ತಿ ಹೋಗದ ತೋರಿಸಿದ್ರನ ಅಂದ್ರೆ ಅಪ್ಪ ದೊಡ್ಡವ. ಹೌದ್. ನಡಿ ನಡೀಲಿ ಸಣ್ಣಗೆ.